ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಬಂದು ನಾವು ಹೋಗ್ತಾ ಇರೋದು ಹಾಸನಾಂಬೆಗೆ, ಹಾಸನಾಂಬೆ ದೇವಿ ದರ್ಶನ ಮಾಡಲಿಕ್ಕೆ ಅಂತೇಳಿ. ಸೊ ನಾನು, ನಂದು, ಅವರ ಅಮ್ಮ, ಅವರ ಆಂಟಿ, ನಾವಿಷ್ಟು 4 ಜನ ಲೇಡೀಸ್ ಮಾತ್ರ ಹೋಗ್ತಾ ಇರೋದು. ಸೊ ನಾವೇನು ಅಂದ್ಕೊಂಡ್ವಿ, ನಮ್ಮ ಸ್ವಾಮಣ್ಣ ಸಚಿನ್ ಅವರು ಎಲ್ಲರೂ ನಾವು ಹೋಗೋಣ ಓನ್ ವೆಹಿಕಲಲ್ಲಿ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅವ್ರು ಅಂತಂದರೆ ಹುಡುಗರುಗಳು ಗ್ಯಾಂಗೇ ಹೋಗ್ತಿದ್ದಾರೆ ಅವರು. ಸೊ ನಮ್ಮ ಜೊತೆ ನೀವು ಬರೋದು ಬೇಡಿ ಅಂತ ಹೇಳ್ಬಿಟ್ಟು, ನೀವು ಟ್ರೈನಲ್ಲಿ ಬಸ್ಸಲ್ಲಿ ಬನ್ನಿ ಅಂತ ಹೇಳ್ಬಿಟ್ರು. ನಾವು ಹಂಗಾಗಿ ನಾವು ಬಸ್ಸಲ್ಲಿ ಏನು ಬೇಡ, ಟ್ರೈನಲ್ಲಿ ಹೋಗ್ಬಿಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಬಂದ್ವಿ. ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ನಮಗೆ 11:40ಗೆ ನಮಗೆ ಟ್ರೈನ್ ಇದ್ದಿದ್ದು ಮೈಸೂರು ಟು ಹಾಸನು. ಸೊ ಅಲ್ಲಿವರೆಗೆ ನಾವು ಬಂದಾಗ 10 ಗಂಟೆ ಕರೆಕ್ಟಾಗಿ ಆಗಿತ್ತು. ಇನ್ನು ವೆಯ್ಟ್ ಮಾಡಬೇಕಿತ್ತು. ಸೊ ಟ್ರೈನ್ ಬರೋವರೆಗೂ ಕೂಡ ಟಿಕೆಟ್ ತೊಗೊಂಡು ಒಂದಷ್ಟು ವೀಡಿಯೋಸ್ ಮಾಡ್ಕೋತಾ ಇದ್ವಿ, ಒಂದಷ್ಟು ಟೈಮ್ ಪಾಸ್ ಮಾಡಿದ್ವಿ ಅಂತೂ ಇಂತೂ. ನಾನೊಬ್ಬಳೇ ಹೋಗಿದ್ದು, ಪಾಪು ಕರ್ಕೊಂಡು ನಾನು ಹೋಗಿರಲಿಲ್ಲ, ಯಾಕಂದರೆ ನೈಟ್ ಜರ್ನಿ. ಸೊ ಅಲ್ಲಿ ತುಂಬ ರಶ್ ಇರುತ್ತೆ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಪಾಪು ಕರ್ಕೊಂಡು ನಾನು ಹೋಗಲಿಲ್ಲ. ನಾವು ಈ ಕಡೆಯಿಂದ ಹೊರಟ್ವಿ. ಸಚಿನ್ ಅವರು ಮತ್ತು ನಮ್ಮ ಅಣ್ಣ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಆ ಕಡೆಯಿಂದ ಆಲ್ರೆಡಿ ಅವ್ರ ಕಾರಲ್ಲಿ ಹೊರಟಿದ್ರು. ಅಲ್ಲಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಸ್ಟೇಷನ್ ಹತ್ರ ಟ್ರೈನ್ ನಿಂತಿತ್ತು. ಬಟ್ ನಾವು ವೆಯ್ಟ್ ಮಾಡ್ತಿದ್ದಂಥ ಟ್ರೈನ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ವೆಯ್ಟ್ ಮಾಡ್ತಾ ನಿಂತಿದ್ವಿ. ಏನೋ ರೈಲ್ವೆ ಸ್ಟೇಷನ್ಗೆ ಹೋದರೆ ಅಂದರೆ ಏನಂತಂದರೆ ಅಲ್ಲಿರೋ ಟ್ರೈನ್ಗಳು ಮತ್ತು ಪ್ಲ್ಯಾಟ್ಫಾರ್ಮ್ಸ್ ಬೇರೆ ಬೇರೆ ಇರುತ್ತಲ್ಲ, ಅದು ನೋಡೋದೇ ಒಂಥರ ಅದು ನೋಡ್ಕೊಂಡೇ ಕೂತಿದ್ವಿ. ಮತ್ತು ಟ್ರೈನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಟ್ರೈನ್ ಬರೋವರೆಗೂ 11:45ಗೆ ಎಲ್ಲಿರೋ ಟೈಮ್ ಬಂದು 10 ಗಂಟೆ ಕರೆಕ್ಟಾಗಿ. ಸೊ ಹಂಗಾಗಿ ಅಲ್ಲಿವರೆಗೂ ಒಂದಷ್ಟು ಫೋಟೋಸು, ವೀಡಿಯೋಸು, ರೀಲ್ಸು, ಒಂದಷ್ಟು ಫನ್ನಿ ಮೂಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾನು ನಂದವರು ನೋಡುವ. ಅವರೆಲ್ಲ ನಮ್ಮ ಮನೆ ಗಂಡು ಮಕ್ಕಳೆಲ್ಲ ಅಲ್ಲಿ ಆಲ್ರೆಡಿ ತಲುಪಿದ್ದಾರೆ ಹಾಸನಕ್ಕೆ. ದರ್ಶನ ಮಾಡ್ಕೊಂಡು ಅವ್ರು ಬೇಗ ರಿಟರ್ನ್ ಆಗ್ತಾರೆ. ಬಟ್ ನಾವು ಲೇಟಾಗಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಲೇಟ್ ಆಗುತ್ತೆ. ನೋಡುವ, ಟ್ರೈನ್ ಬರೋವರೆಗೂ ವೆಯ್ಟ್. ಈ ಟ್ರೈನ್ ಚೆನ್ನಾಗಿದೆ, ಸೀಟ್ಗಳು ಚೆನ್ನಾಗೈತೆ. ಇದು ಹಂಗೆ ಗೊತ್ತಾಗತ್ತೆ ಹಿಡ್ಕೊತಾರಲ್ಲ, ಸೀಟ್ ಹಾಕಿದ್ರೆ ಅಯ್ಯಪ್ಪ. ಸೊ ಗೈಸ್, ಏನು ಗೊತ್ತಾ, ನನ್ನ ನ್ಯೂ ಸಬ್ಸ್ಕ್ರೈಬರ್ಸು ನನ್ನ ಪಕ್ಕನೇ ಕೂತಿದ್ದಾರೆ. ನನ್ನ ವೀಡಿಯೋಸ್ನ ವಾಚ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ನನ್ನ ಚಾನಲ್ನ. ಸೊ ಟ್ರೈನ್ ಇದಾಯ್ತು. ನಮ್ಮ ಟ್ರೈನು ನೆಕ್ಸ್ಟ್ ಬರೋದು. ನಮಗೆ ಹೋದ್ಮೇಲೆ ಬರೋದಲ್ಲ ಟ್ರೈನ್ ನಮ್ಮದು ಅನ್ಕೋತೀನಿ. ಈ ಟ್ರೈನ್ ಹೋದ್ಮೇಲೆ ಬರೋದು ಅನ್ಕೋತೀನಿ ನಮ್ಮ ಟ್ರೈನ್. ಈ ಟ್ರೈನ್ ನೆಕ್ಸ್ಟ್ ನಮ್ಮ ಟ್ರೈನ್. ಬೋರಿಂಗ್ ಟೈಮ್ ಪಾಸ್ ಹೆಂಗೆ ಮಾಡೋದು? ಟೈಮಿಂಗ್ ನನಗೆ ಎಷ್ಟು ಹೋದ್ರೆ ಟೈಮ್ ಎಷ್ಟು ನೋಡಿ, ಇನ್ನೂ ಎಷ್ಟು ಅವರ್ ಕಾಯಬೇಕು ಅಂತ. ಇನ್ನು 1 ಅವರ್ ಇಲ್ಲಿಗೆ ತಾನೇ ಬರೋದು ಈ ಪ್ಲ್ಯಾಟ್ಫಾರ್ಮ್ಗೆ. 11 ಬಂದು ಅಲ್ಲಿ 2 ಏನು ಅಂದ್ರೆ ಮಧ್ಯರಾತ್ರಿ ಲಂಚ್ ಸಿಗ್ತದೆ ಹಾಸನಲ್ಲಿ. ಇಡ್ಲಿ ಪಲಾವ್ ದೋಸೆ ಏನಾದರೂ ಸ್ಟಾಪ್ ಕೊಡ್ತಾರಲ್ಲ, ಗಂಟೆ ಇರುತ್ತೆ. ಇಡ್ಲಿ ಪಲಾವ್ ಕೇರ್ನಾಗ ಸ್ಟಾಪ್ ಕೊಡಲ್ಲ, ಇದು ಬಸ್ ಅಲ್ವಲ್ಲ. ತಿಂಡಿ ಮಾಡ್ತವ್ರೆ. ಸೊ ಫೈನಲಿ ಟ್ರೈನ್ ಬಂತು, ಅದು ಕೂತ್ಕೊಂಡ್ವಿ. ಸೊ ಕೂತ್ಕೊಂಡಿದ್ದ ತಕ್ಷಣಷ್ಟು ತಿಂಡಿ, ಸ್ನ್ಯಾಕ್ಸ್, ಊಟ ಎಲ್ಲ ಸೇರ್ ಮಾಡ್ಕೊಂಡು ಬರ್ತಾಯಿದ್ರು. ನಾವು ಏನು ತೊಗೊಳೋದು ಬೇಡ. ಆ್ಯಕ್ಚುಲಿ ಟ್ರೈನಲ್ಲಿ ಜರ್ನಿ ಮಾಡಬೇಕು ಅಂದರೆ ನಾನು ಒಂದು ಊಟ ನೀರು ಕುಡಿಯಲ್ಲ. ಅಲ್ಲಿ ಬರೋದನ್ನು ನಾವೇನು ತಗೊಂಡೋಗಿ ಅದನ್ನ ಮಾತ್ರ ತಿಂತೀವಿ, ಕುಡಿತೀವಿ, ಅಷ್ಟು ಬಿಟ್ಟು ನಾವು ಟ್ರೈನಲ್ಲಿ ಏನು ಕೂಡ ತೊಗೊಳಲ್ಲ.
ನಾವೆಲ್ಲ ಫ್ರೂಟ್ಸು ಮತ್ತು ಒಂದಷ್ಟು ಸ್ನ್ಯಾಕ್ಸಲ್ಲಿ ತಗೊಂಡೋಗಿದ್ವಿ. ಸೊ ಅದನ್ನೇ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಕೂತಿದ್ದಂಥ ಸೀಟಲ್ಲಿ ಹುಡುಗರು ಕೂತಿದ್ರು. ಸೊ ಅವ್ರು ಹೊರಗಡೆ ಹೋದರು. ಹಾಗಾಗಿ ಬರೋವ್ರಿಗೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿ ಹಂಗೆ ಮಲ್ಕೊಂಡಿದ್ದೆ. ನನ್ನ ಅದನ್ನೇ ಕ್ಯಾಪ್ಚರ್ ಮಾಡ್ಕೋತಾ ಇದ್ರು. ಸದ್ಯ ನಮಗೆ ಸೀಟ್ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ನಾವು ಪ್ಯಾಸೆಂಜರ್ಸ್ ಇದ್ರೆ ಬಂದಿದ್ದು. ಸೊ ನಮ್ಮ ಬುಕ್ಕಿಂಗ್ ಏನು ಮಾಡ್ಕೊಂಡಿರಲಿಲ್ಲ. ಹಂಗಾಗಿ ನಮಗೆ ಸೀಟ್ ಬಿಟ್ಕೊಟ್ರು ಪಾಪ. ಸೊ ಹಂಗಾಗಿ ನಮಗೆ ಸೀಟ್ ಏನೋ ಸಿಕ್ತು. ಈ ಕಡೆಯಿಂದ ಆ ಕಡೆಯಿಂದ ನಮ್ಗೆ 2 ಕಡೆಯಿಂದ ಸೀಟ್ ಸಿಕ್ತು. ನಮಗೇನು ತೊಂದರೆ ಏನೂ ಆಗಲಿಲ್ಲ. ನಮ್ಮ ಪಕ್ಕ ಕೂತಿದ್ರೆ ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಿದ್ರು ಹುಡುಗರುಗಳು. ಅಲ್ಲಿ ನೋಡ್ತಿರ್ಬೋದು. ಇವರು ಕನಕಪುರದವರು ಇಬ್ಬರು, ಇಲ್ಲಿಬ್ಬರು ಇದ್ದಾರೆ. ಮತ್ತು ಇನ್ನೊಂದು ಬೇರೆ ಕಡೆ ಕೂಡ ಒಂದಷ್ಟು ಜನ ಕೂತಿದ್ರು. ಸಿಕ್ಕಾಬಟ್ಟೆ ಹರಟೆ ಹೊಡಿತಿದ್ವಿ ಗಾಯ್ಸ್. ನಮಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಮತ್ತು ಸಿಕ್ಕಾಬಟ್ಟೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲಿ ಓಡ್ಕೊಂಡು ಕೂತಿದ್ರು ಅವರು. ನಾವೊಂದಷ್ಟು ಫನ್ನಿ ಮಾತಾಡೋದು, ಅವರೊಂದಷ್ಟು ಮಾತಾಡ್ತಿದ್ರು. ಚೆನ್ನಾಗಿ ಫ್ರೆಂಡ್ಲಿ. ಸೊ ನನಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ರು ಅವರು. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ವಾಚ್ ಮಾಡ್ತೀನಕ್ಕ ಅಂತ ಕೂಡ ಹೇಳ್ತಿದ್ರು. ಅಲ್ಲಿ ನೋಡ್ತಿರ್ಬೋದು, ಅಲ್ಲೊಂದಷ್ಟು ಜನ ಇದ್ದಾರೆ ನೋಡಿ. ಅವರು ಕೂಡ ಫ್ರೆಂಡ್ಸ್ಗಳ ಗ್ಯಾಂಗೇನೆ. ಸೊ ವೈಟ್ ಶರ್ಟ್ ಅವರಂತೂ ಫುಲ್ಲು ಸಖತ್ ರೇಗಿಸ್ತಾ ಇದ್ರು ನಮ್ಮನ್ನ ಟ್ರೈನಿಂಗ್ ಹೋಗ್ಬೇಕಾದ್ರೆ ಈ ಕಡೆ ಆ ಕಡೆದೆಲ್ಲನೂ. ಒಂದಷ್ಟು ಚೆನ್ನಾಗಿತ್ತು ಮೂಮೆಂಟ್ಸು. ಎಲ್ಲಾದರೂ ಹೋಗ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಥರ ಫ್ರೆಂಡ್ಲಿಯಾಗಿ ಎಲ್ಲ ಸಿಕ್ಕಿದ್ರೆ ಟೈಮ್ ಪಾಸ್ ಹೆಂಗೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಹೊರಟು ಈ ಕಡೆಯಿಂದ. ಸೊ ಇವರಂತೂ ವೀಡಿಯೋ ಮಾಡ್ಕೊಬಿಡಿದಂದು ಅಂತ ಹೇಳ್ತಿದ್ರು. ನಾನಂತೂ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಕ್ತೀನಿ ವ್ಲಾಗಲ್ಲಿ ನೋಡಿ ಅಂತ. ಸೊ ಫೈನಲಿ ಹಾಸನಲ್ಲಿ ಬಂದ್ವಿ ದರ್ಶನ ಮಾಡೋಕ್ಕೆ. ಸೊ ನಾವೀಗ ಆಟೋ ಹಿಡ್ದು ಅದೆಲ್ಲ ಮಾಡ್ತಾ ಇರಬೇಕು. ಪ್ರೆಸೆಂಟ್ ಹಾಸನ ಗಾಯ್ಸ್. ಟೈಮ್ ಎಷ್ಟಿರ್ಬೋದು ಹೇಳಿ? 2 ಗಂಟೆ ಟೈಮು. 2 ಗಂಟೆ ಆಗಿದ್ರು ಕೂಡ 5 ಗಂಟೆ 6 ಗಂಟೆ ಆಗ್ತಿರೋ ಫೀಲಲ್ಲಿದ್ದೀವಿ. ಏನಕ್ಕಂದರೆ ಅಷ್ಟು ಜನ ಎಲ್ಲಿ ನೋಡಿದ್ರು ಜನ. ಎಷ್ಟು ಅಂದರೆ ಕ್ರೌಡ್. ಈ ಕಡೆಯಿಂದನೂ ಹೋಗ್ತಿದ್ದಾರೆ, ಆ ಕಡೆಯಿಂದನೂ ಬರ್ತಾ ಇದ್ದಾರೆ. ದರ್ಶನ ಮಾಡೋಕ್ಕೆ ಈ ಕಡೆಯಿಂದ ಹೋಗ್ತಾ ಇರೋದು, ಮತ್ತು ದರ್ಶನ ಮುಗಿಸ್ಕೊಂಡು ಆ ಕಡೆಯಿಂದ ಬರ್ತಾ ಇರೋದು. ಸಿಕ್ಕಾಬಟ್ಟೆ ಜನ. ಒಂದಷ್ಟು ಜನ ಅಲ್ಲೇ ಕೂಡ ಮಲಗಿದ್ರು. ನಮ್ಮ ಜೊತೆ ಬಂದಂಥ ಹುಡುಗರುಗಳು ನಮ್ಮ ಮುಂದೆನೇ ಪಾಸ್ ಆಗ್ತಿದ್ದಾರೆ. ಸೊ ನಮ್ಮ ಜೊತೆ ಆಲ್ಮೋಸ್ಟ್ ಅರ್ಧ ಗಂಟೆ ಬಂದರು ಅವರು. ಈವನ್ ಟೆಂಪಲ್ ಕೂಡ ನಮ್ಗೆ ಸಿಕ್ಕಿದ್ರು ಅವರು. ನಮ್ಮ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರು. ನಾನು ಬಂದಮೇಲೆ ರೈಲ್ವೆ ಸ್ಟೇಷನ್ ಹೊರಗಡೆ ಬಂದಮೇಲೆ ಸಿಕ್ಕಾಬಿಟ್ಟು ಚೆನ್ನಾಗಿತ್ತು. ಲೈಟಿಂಗ್ಸ್ ಅಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂತೇಳಿ. ಸೊ ನಮ್ಮ ಮೈಸೂರಲ್ಲಿ ಏನು ನಾವು ದಸರಾಗಳಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡ್ತಾರೆ ಮೈಸೂರಲ್ಲಿ, ಸೇಮ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅದೇ ಥರನೇ ಇತ್ತು. ಅಲ್ಲಿ ನೋಡ್ತಿರ್ಬೋದು ಶ್ರೀ ಹಾಸನಾಂಬೆ ಅಂತೇಳಿ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದರು. ಸೊ ನಾವು ಬಂದಿದ್ದು ಟಿಕೆಟ್ ಕೌಂಟ್ರ್ ಹತ್ರ. ಏನಕ್ಕಂತಂದರೆ ನಮಗೆ ಧರ್ಮ ದರ್ಶನಕ್ಕೆ ನಿಂತ್ಕೊಂಡ್ರೆ ನಾವು ಈ ಕಾಲಕ್ಕೆ ದರ್ಶನ ಮಾಡಲ್ಲ ಅಂತ ನಮಗೆ ಗೊತ್ತಿತ್ತು. ಹಾಗಾಗಿ ನಾವು 300 ರೂಪೀಸ್ ಟಿಕೆಟ್ ತಗೊಂಡು ನಾವು ಲೈನಲ್ಲಿ ನಿಂತ್ಕೊಂಡು ಹೋಗಿದ್ದು. 300 ರೂಪೀಸ್ ಟಿಕೆಟ್ ಕೂಡ ಎಷ್ಟು ಕ್ಯೂ ಇತ್ತು ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಕ್ಯೂ ಇತ್ತು. ನಾವು ಹೋಗ್ತಾ ಇರೋದು 300 ರೂಪಾಯಿ ಟಿಕೆಟ್ ತಗೊಂಡು ಧರ್ಮ ದರ್ಶನದಲ್ಲಿ ಹೋಗ್ತಾ ಇಲ್ಲ. ಧರ್ಮ ದರ್ಶನದಲ್ಲಿ ನಾವು ಈಗ ಹೋದರೆ ಬೆಳಗಿನ ಜಾವ ಆಗುತ್ತೆ ದರ್ಶನ ಮಾಡೋದು. ಸೊ ಹಂಗಾಗಿ 300 ರೂಪೀಸ್ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀವಿ. ಬೇಗ ಆಗುತ್ತೆ ಒಂದು ಕಾರಣಕ್ಕೆ. ಸಿಕ್ಕಾಪಟ್ಟೆ ರಶ್ ಜನ. ಯಾವ ಥರ ಇತ್ತು ಅಂದರೆ ಹಾಸನಾಂಬೆ ದರ್ಶನ ಪಡೆಯೋದಕ್ಕೆ ಹೋಗಬೇಕು ಅಂದರೆ ಒಳ್ಳೆ ಜಾತ್ರೆ ಇರಲ್ವಾ, ಜಾತ್ರೆ ಥರನೇ ಇತ್ತು ಫೀಲ್ ನಮಗೆ. ಈವನ್ ಅದು ನೈಟ್ ಜಾತ್ರೆ ಅಂತಲೇ ಹೇಳ್ಬೋದು. ನೈಟಲ್ಲೂ ಕೂಡ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಬಂದಿರೋದು ತುಂಬ ಖುಷಿಯಾಗಿತ್ತು ನೋಡೋದಕ್ಕೆ. ನಾವು ಫೈನಲಾಗಿ ಟಿಕೆಟ್ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ನೋಡ್ತಿರ್ಬೋದು ಟಿಕೆಟ್ ಕೌಂಟ್ರಲ್ಲಿ ನಮ್ಗೆ ಟಿಕೆಟ್ ತೊಗೊಂಡು 300 ರೂಪೀಸ್ ಟಿಕೆಟ್ ಇದನ್ನು ತಗೊಂಡೋದ್ರು. ಸಿಕ್ಕಾಬಟ್ಟೆ ಕೆಲ ನೋಡಿ ನನಗೆ ನೋಡ್ತಿರ್ಬೋದು ನೀವು ಎಷ್ಟು ಜನ ನಿಂತಿದ್ದಾರೆ ಅಂತ. ಸಿಕ್ಕಾಬಟ್ಟೆ ಕ್ಯೂ ಇತ್ತು. ಅಂತೂ ನಾವು 2 ಗಂಟೆಗೆ ಅಲ್ಲಿ ರೀಚ್ ಆದರೆ ನಾವು 3 ಗಂಟೆ ಒಳಗಡೆಲ್ಲ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಅಂದರೆ 1/2 ಅವರ್ ತೊಗೊಂತು ದರ್ಶನ ಮಾಡಲಿಕ್ಕೆ. ಸೊ 1/2 ಅವರಲ್ಲಿ ನಮಗೆ ಚೆನ್ನಾಗಿ ದರ್ಶನ ಆಯಿತು. ಬಟ್ ಹೆವಿ ರಶ್ ಇರೋ ಕಾರಣ ನಮಗೆ ದೇವ್ರು ನೋಡಲಿಕ್ಕೂ ಸ್ವಲ್ಪ ಹಿಂಸೆ ಅನ್ನಿಸ್ತು. ಯಾಕಂದರೆ ಆ ಕಡೆ ಈ ಕಡೆಯಲ್ಲಿ ಎಳಿತಾ ಇರ್ತಾರೆ ಪೊಲೀಸವರು, ಸ್ಟಾಫ್ಸ್ ಎಲ್ಲ ಇರ್ತಾರಲ್ಲ. ಸೊ ಸಿಬ್ಬಂದಿ ವರ್ಗದವರೆಲ್ಲ ನಮ್ಮನ್ನು ಆ ಕಡೆ ಈ ಕಡೆ ಫುಲ್ಲು ಕ್ರೌಡ್ ಜಾಸ್ತಿ ಆಗುತ್ತೆ ಅಂತೇಳಿ ಬೆಳಗಿನ ನಾವು ಹೋಗಿದ್ದು 2 ಗಂಟೆಯಲ್ಲಿ ದರ್ಶನ ನಮಗೆ 2:30 ಅಷ್ಟೊಳಗೆ ಆಗೋಯಿತು. ಇನ್ನು ಬೆಳಗಿನ ಜಾವ ಇನ್ನೂ ಕ್ರೌಡ್ ಆಗುತ್ತೆ ಅಂತೇಳಿ ಬೇಗ ನಮಗೆ ದರ್ಶನ ಮಾಡಿ ಬಿಟ್ಬಿಟ್ರು. ಸೊ ನಮಗೆ ದೇವ್ರನ್ನ ನೋಡಿದೆ. ದರ್ಶನ ಹಾಸನಾಂಬೆ ದೇವಿ ದರ್ಶನ ಕಣ್ ತುಂಬಿಕೊಂಡೆ. ಅಂತೂ ಇನ್ನೂ ನೋಡಬೇಕು ಅನ್ನೋ ಆಸೆ ಇರುತ್ತಲ್ವ, ಅದು ನೋಡೋಕ್ಕಾಗಲ್ಲ. ಏನಕ್ಕಂದರೆ ತಳ್ತಾ ಇರ್ತಾರೆ ಆ ಕಡೆ ಈ ಕಡೆ ಎಲ್ಲ. ಆ ಕಡೆ ಈ ಕಡೆ ಎಳೆದು ಬಿಸಾಕ್ತಿರ್ತಾರೆ, ಬೇಗ ಬನ್ನಿ ಬೇಗ ಹೋಗಿ ಅಂತ ನೂಕೆ ಬಿಡ್ತಾರೆ. ಸೊ ಹಂಗಾಗಿ
ಬೇಗನೆ ಮಾಡ್ಕೊಂಡು ದರ್ಶನ ಹೊರಗಡೆ ಬಂದ್ವಿ. ಇದು ಹೊರಗಡೆ ಬಂದಾಗಿರುವಂಥ ವ್ಯೂ ಇದು ನೋಡಿ, ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ಮತ್ತು ಆ ಹೂವಿನ ಅಲಂಕಾರ ಏನು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದು ಗಣಪತಿ ದೇವಸ್ಥಾನ, ಅಲ್ಲಿ ನೋಡ್ತಿರ್ಬೋದು ಗಣಪತಿ ವಿಗ್ರಹ ಇಟ್ಟು ಪೂಜೆ ಮಾಡ್ತಾ ಇರೋದು. ಏನಂತಂದರೆ ಸಖತ್ತಾಗಿ ಫ್ಲವರ್ ಡೆಕೋರೇಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನಿದೆ ಫಸ್ಟ್ ಟೈಮ್ ನಾನು ಹಾಸನಾಂಬೆ ದೇವಿ ದರ್ಶನ ಪಡೆಯೋಕ್ಕೆ ಬಂದಿರೋದು. ಇಷ್ಟು ವರ್ಷ ಅನ್ಕೋತಿದ್ದೆ ಹೋಗಬೇಕು ಅಂತ, ಮದುವೆ ಆದಾಗಿಂದನೂ ಕೂಡ ಹೋಗೋಕ್ಕಾಗಿರಲಿಲ್ಲ. ಫೈನಲಿ ನಾನು ಈ ವರ್ಷ ಬಂದಿದ್ದ ತಕ್ಕಂಗೆ ತುಂಬಾ ಖುಷಿ ಆಯಿತು. ಟಿಕೆಟ್ ತಗೊಂಡು ನೋಡಿದ್ರು ಕೂಡ ನಮಗೆ ಒಂದು ಸ್ಯಾಟಿಫೈ ಆಯಿತು. ನಮಗೆ ತುಂಬ ಹತ್ತಿರದಿಂದ ತುಂಬ ನಾವು ದೇವ್ರನ್ನ ಕಣ್ಣು ತುಂಬ್ಕೊಂಡ್ವಿ ಅಂತ. ಲೈಟಿಂಗ್ಸ್ ಕೇಳಬೇಕು, ಸಿಕ್ಕಾಪಟ್ಟೆ ಲೈಟಿಂಗ್ಸ್. ನಮಗೆ ಇಲ್ಲಿ ಮಧ್ಯರಾತ್ರಿ ಅಂತ ನಮಗೆ ಫೀಲೇ ಆಗ್ತಿರ್ಲಿಲ್ಲ. ಏನೊಂದು 6 ಗಂಟೆ 7 ಗಂಟೆ ಅಂತ ಫ್ಲವರ್ ಶೋಗೆ ಬಂದಿದ್ದೀವಲ್ಲ ಆ ಥರ ನಮಗೆ ಫೀಲ್ ಆಗ್ತಿತ್ತು. ನಮ್ಮ ಮಧ್ಯರಾತ್ರಿ ಅಂತ ನಮ್ಗೆ ಫೀಲೇ ಆಗ್ತಿರ್ಲಿಲ್ಲ. ಮತ್ತು ನಮ್ಗೆ ಅಲ್ಲಿ ಎಲ್ಲೂ ಫೋಟೋ ತಗೊಳ್ಳೋಕ್ಕೆ ಅಲ್ಲೋನೇ ಇಲ್ಲ. ಒಳಗಡೆ ಒಂದು ಫೋಟೋ ಕೂಡ ಎಂಟ್ರಿ ಇಲ್ಲ, ಒಂದು ಕ್ಷಣ ನಿಂತ್ಕೊಳ್ಳೋಂಗೆ ಇಲ್ಲ. ನಮ್ಮ ತಳ್ತಾ ಇರ್ತಾರೆ, ನೂಗ್ತಾ ಇರ್ತಾರೆ. ಅಲ್ಲಿ ವೀಡಿಯೋ ಕೂಡ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಅಲ್ಲಿ ನೋಡ್ತಿರ್ಬೋದು ನೀವು, ಒಂದು ಪ್ಲೇಸಲ್ಲಿ ಒಂದು 5 ಮಿನಿಟ್ಸ್ ಕೂಡ ನಿಂತ್ಕೊಳ್ಳೋಂಗೆ ಇಲ್ಲ. ದರ್ಶನ ಮಾಡ್ಕೋತೀವಿ, ಹೊರಗಡೆ ಬರಬೇಕು. ಅದಾದಮೇಲೆ ಏನು ಪ್ರಸಾದ ತೊಗೋಬೇಕು, ಅಲ್ಲೇ ತಿನ್ನಕ್ಕೆ ಕೊಡ್ತಾರೆ. ಸೊ ನಮಗೆ ಕೊಟ್ಟಿದ್ದಂದರೆ ವಾಂಗಿಬಾತ್ ಕೊಟ್ಟಿದ್ರು, ಮತ್ತು ಮೊಸರನ್ನ ಕೊಟ್ಟಿದ್ರು. ಅದು ಬಿಟ್ಟರೆ ಇನ್ನು ಲಡ್ಡು, ಒಬ್ಬರಿಗೆ ಒಂದೇ ಲಡ್ಡು ಕೊಡು, ಟಿಕೆಟ್ ಇದ್ದರೆ ಮಾತ್ರ ಲಡ್ಡು ಕೊಡು, ಅಂದರೆ ಟಿಕೆಟ್ ಇಲ್ಲದೆ ಕೊಡೋಲ್ಲ ಲಡ್ಡು ಯಾವುದೇ ಕಾರಣಕ್ಕೂ. ಸೊ ಹಂಗಾಗಿ ಒಬ್ಬರಿಗೆ ಒಂದೇ ಲಡ್ಡು ಪ್ರಸಾದ. ಇನ್ನು ಅದಾದಮೇಲೆ ಇದು ಊಟದ ಹಾಲು ಬಂದು ಅದೇ ಪ್ರಸಾದ ಹಾಲ್. ಇದು ಊಟ ಅಂತ ಏನು ಕೊಡೋಲ್ಲ, ಮಾಮೂಲಿ ಲೈಟಾಗಿ ಪುಳಿಯೋಗರೆ, ವಾಂಗಿಬಾತು, ಮೊಸರನ್ನ ಆ ಥರ ಕೊಡ್ತಾರೆ ಒಂದು ಚಿಕ್ಕ ಪೇಪರ್ ಬೌಲ್ನಲ್ಲಿ ಅಷ್ಟೇ. ಇಷ್ಟು ಕ್ರೌಡ್ ಇದೆ ಊಟದ ಹಾಲಲ್ಲಿ ಅಂದರೆ ನಮಗೆ ದರ್ಶನ ಬೇಗ ಆಗೋಯ್ತು. ನಮಗೆ 1/2 ಅವರಲ್ಲಿ ಮುಗೀತು. ಬಟ್ ಅಲ್ಲಿ ಊಟಕ್ಕೆ ನಿಂತ್ಕೊಂಡ್ವಲ್ಲ ಅಲ್ಲಿ ಸಿಕ್ಕಾಬಟ್ಟೆ ರಶ್ ಇತ್ತು. ನನಗೆ ಅಲ್ಲಿ ಒಂದು ಕ್ಷಣ ನಿಂತ್ಕೊಳ್ಳೋಂಗಿಲ್ಲ. ವಿಸಿಲ್ ಆಗ್ತಿರ್ತಾರೆ, ಮತ್ತು ಲಾಟಿಲಿ ಹಿಂಗೆ ಮಾಡ್ತಿರ್ತಾರೆ, ಮೂವ್ ಆಗಿ ಅಂತ ಹೇಳ್ತಿರ್ತಾರೆ, ಜನಗಳು ಮುಗ್ತಿರ್ತಾರೆ. ಸಿಕ್ಕಾಬಟ್ಟೆ ರಶ್ ಗಾಯ್ಸ್. ಪ್ರಸಾದ ಕೂಡ ಕೈ ಸೇರ್ತು ಫೈನಲಿ. ಅದರಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ಸಚಿನ್ ಫೋನ್ ಮಾಡಿಬಿಟ್ಟು ಲಡ್ಡು ಜಾಸ್ತಿ ತೊಗೊಬನ್ನಿ ಅಂತಂತಾರೆ. ಲಡ್ಡು ಜಾಸ್ತಿ ತೊಗೊಬರೋಕ್ಕೆ ಅದು ಚಾಮುಂಡಿ ಬೆಟ್ಟ, ಮಹದೇಶ್ವರಂ ಬೆಟ್ಟ ಅಲ್ಲ, ಅಲ್ಲಿ ಎಷ್ಟು ಬೇಕಾದ್ರೂ ತೊಗೋಬೋದು ದುಡ್ಡು ಕೊಟ್ಟು. ಬಟ್ ಇಲ್ಲ ಅಂದರೆ ಒಂದು ಟಿಕೆಟ್ಗೆ ಒಂದೇ ಲಡ್ಡು ಕೊಡೋದು, ಒಬ್ಬರಿಗೆ ಒಂದೇ ಲಡ್ಡು. ಇನ್ನು ಎಕ್ಸ್ಟ್ರಾ ದುಡ್ಡು ಕೊಡ್ತಿದ್ರು ಕೂಡ ಕೊಡೋಲ್ಲ. ಸೊ ಹಂಗಾಗಿ ಅವ್ರಿಗೆ ಎಕ್ಸ್ಟ್ರಾ ತರೋಕ್ಕಾಗಲಿಲ್ಲ. ನಾವು 4 ಜನ ಬಂದಿದ್ವಿ. ಸೊ 4 ಜನಕ್ಕೆ 4 ಲಡ್ಡು ಪ್ರಸಾದ ಕೊಡೋದು. ಅಲ್ಲಿ ನೋಡ್ತಿರ್ಬೋದು ನೀವು, ಮಂಟಪ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಇದು ದೇವಸ್ಥಾನದಲ್ಲಿ ಒಳಗಡೆ ಕೂರಿಸಿದ್ದಾರೆ ದೇವ್ರು. ನೋಡ್ತಿರ್ಬೋದು ನೀವು, ತಿರುಪತಿಲಿ ಇರುತ್ತಲ್ಲ, ಸೊ ಅದೇ ಥರ ಫೀಲು. ನೋಡಿ ಯಾವ ಥರ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ನಾನು ಕೂಡ ಕ್ಯೂವಲ್ಲಿ ನಿಂತ್ಕೊಂಡೆ, ಅಂದರೆ ಪ್ರಸಾದ ಇಸ್ಕೊಳ್ಳಲಿಕ್ಕೆ ಅಂತೇಳಿ. ಅದು ಔಟ್ರ್ ಚೀಟಿ ಕೊಡಬೇಕು, ಆ ಚೀಟಿ ಕೊಟ್ಟರೆ ಪ್ರಸಾದ ಕೊಡೋದು, ಇಲ್ಲಾಂದರೆ ಅದನ್ನು ಕೊಡೋಲ್ಲ. ಸಿಕ್ಕಾಪಟ್ಟೆ ಸಿಸ್ಟಮಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕೂ ಕೂಡ ಕ್ಯೂ ಸಿಸ್ಟಮು ಮತ್ತು ಟಿಕೆಟ್ ಸಿಸ್ಟಮು, ಪ್ರಸಾದ ಆಗಿರ್ಬೋದು ಎಲ್ಲ ಅಷ್ಟೇ. ಅಲ್ಲಿ ನೋಡ್ತಿರ್ಬೋದು ನಮಗೆ ಕೊಟ್ಟಿದ್ದು ವಾಂಗಿಬಾತ್ ಇತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಸಿಕ್ಕಾಪಟ್ಟೆ ಬಿಸಿ, ಹೆವಿ ಬಿಸಿ ಇತ್ತು. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿತ್ತು. ಯಾಕಂದರೆ ಆ ದೇವಸ್ಥಾನದಲ್ಲಿ ಮಾಡೋಂಥ ಪ್ರಸಾದನೇ ಅಷ್ಟು, ಅದು ಎಷ್ಟೇ ಲೈಟಾಗಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳೋದು, ದೇವಸ್ಥಾನದಲ್ಲಿ ಮಾಡುವಂಥ ಪ್ರಸಾದನ ನಾವು ಎಷ್ಟೇ ಚೆನ್ನಾಗಿ ನಾವು ಟ್ರೈ ಮಾಡ್ತೀವಿ ಅಂದರೂ ಕೂಡ ಅದು ಆಗೋಲ್ಲ. ಆ ದೇವ್ರ ಕೃಪೆ ಇರೋದಕ್ಕೇ ಅಷ್ಟು ಚೆನ್ನಾಗಿ ಬರೋದು ಪ್ರಸಾದಗಳು. ಸೊ ಎಲ್ಲ ಮುಗೀತು, ಪ್ರಸಾದ ತಿಂದಾಯಿತು, ತೊಗೊಂಡಾಯಿತು. ಇನ್ನೇನು ಹೊರಡಬೇಕು ಅಂತ ನಿಂತ್ಕೊಂಡ್ರೆ ಗಾಯ್ಸ್, ನಾವು ಸ್ಲಿಪ್ಪರ್ ಬಿಟ್ಟಿರೋದೇ ಎಲ್ಲೋ, ನಾವು ಬಂದಿರೋದೇ ಎಲ್ಲೋ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬರಬೇಕು ತಿರ್ಗಾ. ಮಾತ್ರ ತುಂಬ ಚೆನ್ನಾಗಿ ದರ್ಶನ ಆಯಿತು. ವರ್ಷಕ್ಕೆ ಒಂದೇ ಸರಿ ಓಪನ್ ಆಗೋದು ಹಾಸನಾಂಬೆ. ಅದು 15 ಡೇಸ್ ಮಾತ್ರ ಇರೋದು, ದೀಪಾವಳಿ ಗಂಟ ಲಾಸ್ಟೇ ಇರೋದು. ಸೊ ಯಾರೆಲ್ಲ ನೋಡಬೇಕು ಅಂದ್ಕೊಂಡಿದ್ರೆ ನೀವು ನೆಕ್ಸ್ಟ್ ಇಯರ್ ಹೋಗಬೇಕಾಗುತ್ತೆ ಅಷ್ಟೇ. ಇನ್ನು ಇವಾಗ ಮುಗೀತು, ಅದು ಲಾಸ್ಟ್ ಆಯಿತು. ನಿನ್ನೆಗೆ ದೀಪಾವಳಿ ಹಬ್ಬಕ್ಕೇ ಕ್ಲೋಸ್ ಆಯಿತು. ಇನ್ನು ಬರೋ ವರ್ಷಕ್ಕೇ ಅದು ಓಪನ್ ಆಗೋದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ನೀವು ಒಂದು ಸರಿನಾದರೂ ಹೋಗಿ ದರ್ಶನ ಮಾಡಲೇಬೇಕು. ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಅದಕ್ಕೆ ಹೋಗಿ ಬಂದು ಏನೋ ಒಂಥರ ಪಾಸಿಟಿವ್ ವೈಬ್ಸು, ನಿಮ್ಮಲ್ಲಿ ಆಗುವಂಥ ಬದಲಾವಣೆ ನೀವೇ ನೋಡ್ತೀರಾ. ಸೊ ನಮಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇನ್ನು ರಿಟರ್ನ್ ಹೋಗ್ಬಿಡೋಣ ಬೇಗ ಅಂತೇಳಿ ಸೊ ಹೋಗ್ತಾ ಇದ್ವಿ. ಸೊ ಜನ ಇನ್ನೂ ಬರ್ತಾನೆ ಇದ್ದಾರೆ. ನಾವಿವಾಗ ಹೋಗ್ತಾ ಇದ್ವಿ. ಸೊ ನೋಡ್ಬೇಕು ಇವಾಗ ಸುತ್ತಮುತ್ತ ಪ್ಲೇಸ್ ಕವರ್ ಮಾಡೋಣ ಇಲ್ಲ ಮನೆಗೆ ಹೋಗೋಣ ಅಂತ ಥಿಂಕ್ ಮಾಡ್ತಾ ಇದ್ವಿ.